ಕೇಳುಗರೆ ನಮಸ್ಕಾರ. ಕಥಾವಲ್ಲರಿ ವಾಹಿನಿಯಲ್ಲಿ ಇಂದಿನಿಂದ ನಾವು ಬೋಧಿಸತ್ವನ ಕಥೆಗಳು ಅಥವಾ ಜಾತಕ ಕಥೆಗಳನ್ನ ಪ್ರಾರಂಭಿಸ್ತಾ ಇದ್ದೇವೆ. ಬೋಧಿಸತ್ವ ಎಂದರೆ ಯಾರು, ಜಾತಕ ಕಥೆಗಳು ಅಂದ್ರೆ ಏನು ಅನ್ನೋದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಾನು ನಿಮಗೆಲ್ಲ ನೀಡ್ತಾ ಇದ್ದೇನೆ. ಬೋಧಿಸತ್ವ ಅನ್ನೋ ಪದ ಬೌದ್ಧ ಧರ್ಮದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಬೋಧಿ ಅಂದರೆ ಜ್ಞಾನ ಅಥವಾ ಪ್ರಬುದ್ಧತೆ ಮತ್ತು ಸತ್ವ ಎಂದರೆ ಜೀವಿ. ಬೋಧಿಸತ್ವ ಎಂದರೆ ಬುದ್ಧತ್ವವನ್ನು ಪಡೆಯಲು ಸಂಕಲ್ಪ ಮಾಡಿದ, ಆದರೆ ತನ್ನ ವೈಯಕ್ತಿಕ ಮೋಕ್ಷವನ್ನ ಮುಂದೂಡಿ ಇತರ ಜೀವಿಗಳ ಹಿತಕ್ಕಾಗಿ ಕೆಲಸ ಮಾಡುವ ಮಹಾತ್ಮ. ಬೋಧಿಸತ್ವನ ಲಕ್ಷಣಗಳು ಹೇಗಿದೆ ಅಂದ್ರೆ, ಆತ ಅಪಾರ ದಯೆ ಮತ್ತು ಕರುಣೆ, ತ್ಯಾಗಭಾವ, ಸತ್ಯನಿಷ್ಠೆ, ಸಹನೆ, ಎಲ್ಲರಿಗೂ ಉಪಕಾರ ಮಾಡುವ ಮನೋಭಾವ ಹೊಂದಿದ್ದಾನೆ. ಬೌದ್ಧ ಧರ್ಮದ ಪ್ರಕಾರ ಗೌತಮ ಬುದ್ಧ ಅವರು ಬುದ್ಧರಾಗುವ ಮೊದಲು ಅನೇಕ ಜನ್ಮಗಳಲ್ಲಿ ಬೋಧಿಸತ್ವರಾಗಿದ್ದರು. ಬೋಧಿಸತ್ವನ ಕಥೆಗಳು ಜಾತಕ ಕಥೆಗಳೆಂದೇ ಪ್ರಖ್ಯಾತವಾಗಿದೆ. ಬೋಧಿಸತ್ವನ ಹಿಂದಿನ ಜನ್ಮದ ಕಥೆಗಳನ್ನೇ ಜಾತಕ ಕಥೆಗಳು ಅಂತ ಕರೀತಾರೆ. ಈ ಕಥೆಗಳು ಬೌದ್ಧ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನ ಹೊಂದಿದೆ. ಈ ಜಾತಕ ಕಥೆಗಳ ವಿಶೇಷತೆ ಏನಂದ್ರೆ, ಬೋಧಿಸತ್ವನು ಪ್ರಾಣಿ, ರಾಜ, ಋಷಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿ ಜನಿಸಿದಂತಹ ಕಥೆಗಳಾಗಿದೆ. ಪ್ರತಿಯೊಂದು ಕಥೆಯಲ್ಲೂ ಒಂದು ನೈತಿಕ ಪಾಠ ಇರುತ್ತದೆ. ಮಕ್ಕಳಿಗೂ ದೊಡ್ಡವರಿಗೂ ಸೂಕ್ತವಾದ ಸರಳ ಹಾಗೂ ಬೋಧಕ ಕಥೆಗಳು ಇವು. ಈ ಜಾತಕ ಕಥೆಗಳ ಮಹತ್ವ ಏನಂದ್ರೆ, ಇವು ಎಲ್ಲರಿಗೂ ನೈತಿಕ ಮೌಲ್ಯಗಳ ಬೋಧನೆ, ಸತ್ಯ, ದಯೆ, ಕರುಣೆ, ತ್ಯಾಗ, ಸಹನೆ ಇತ್ಯಾದಿ ಗುಣಗಳನ್ನ ಕಲಿಸುತ್ತದೆ. ಮಾನವೀಯತೆ ಬೆಳೆಸುವುದು, ಎಲ್ಲ ಜೀವಿಗಳ ಮೇಲಿನ ಪ್ರೀತಿ ಮತ್ತು ಸಮಾನತೆಯನ್ನ ಇವು ಬೋಧಿಸುತ್ತವೆ. ಸಾಮಾಜಿಕ ಸೌಹಾರ್ದತೆ, ಶಾಂತಿ ಮತ್ತು ಸಹಕಾರದ ಮಹತ್ವವನ್ನ ತಿಳಿಸುತ್ತೆ. ಆಧ್ಯಾತ್ಮಿಕ ಪ್ರಗತಿ, ಆತ್ಮವಿಕಾಸದ ದಾರಿಯನ್ನು ಕೂಡ ತೋರಿಸುತ್ತೆ. ಉದಾಹರಣೆಗೆ, ಒಂದು ಜಾತಕ ಕಥೆಯಲ್ಲಿ ಬೋಧಿಸತ್ವನು ಕರುಣೆಯುಳ್ಳ ರಾಜನಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಪ್ರಜೆಗಳನ್ನ ರಕ್ಷಿಸ್ತಾನೆ. ಇದರ ಮೂಲಕ ಪರೋಪಕಾರವೇ ಪರಮ ಧರ್ಮ ಅನ್ನೋ ಸಂದೇಶವನ್ನ ನೀಡಲಾಗುತ್ತೆ. ಒಟ್ಟಿನಲ್ಲಿ ಬೋಧಿಸತ್ವ ಎಂದರೆ ಇತರರ ಹಿತಕ್ಕಾಗಿ ಬದುಕುವಂತಹ ಮಹಾನ್ ಆತ್ಮ. ಅವರ ಜಾತಕ ಕಥೆಗಳು ನಮ್ಮ ಜೀವನಕ್ಕೆ ಮೌಲ್ಯಪೂರ್ಣ ಮಾರ್ಗದರ್ಶನ ನೀಡುವ ಧಾರ್ಮಿಕ ಮತ್ತು ನೈತಿಕ ಕಥೆಗಳಾಗಿದೆ. ಪಾಳಿ ಭಾಷೆಯ ಜಾತಕ ಕಥೆಗಳ ಸಂಗ್ರಹದ ಪ್ರಕಾರ ಜಾತಕ ಕಥೆಗಳ ಸಂಖ್ಯೆ ಸುಮಾರು 547 ಅಂತ ಪರಿಗಣಿಸಲಾಗಿದೆ. ಇದು ತುಂಬಾ ವಿಶಾಲವಾಗಿದ್ದು, ಪ್ರತಿ ಕಥೆಯು ವಿಭಿನ್ನ ಜನ್ಮ ಮತ್ತು ನೈತಿಕ ಪಾಠವನ್ನ ಒಳಗೊಂಡಿರುತ್ತದೆ. ಪಾಳಿ ಸಾಹಿತ್ಯದ ಈ ಕಥೆಗಳು ಬೌದ್ಧ ಧರ್ಮದ ತ್ರಿಪಿಟಕ ಭಾಗದಲ್ಲಿ ಸೇರಿದೆ. ಇವು ಗೌತಮ ಬುದ್ಧ ಅವರ ಹಿಂದಿನ ಜನ್ಮದ ಕಥೆಗಳು ಅಂತ ವಿವರಿಸಲಾಗಿದೆ. ಜಾತಕ ಕಥೆಗಳನ್ನ ಪ್ರಾಣಿಗಳ ರೂಪದಲ್ಲಿ ಜನ್ಮ ಪಡೆದ ಕಥೆಗಳು, ರಾಜರು ಅಥವಾ ಮಹಾನುಭಾವರ ರೂಪದಲ್ಲಿ ಜನ್ಮ ಪಡೆದ ಕಥೆಗಳು, ತ್ಯಾಗ ಮತ್ತು ದಾನಪರತ್ವವನ್ನ ತೋರಿಸುವ ಕಥೆಗಳು, ಸತ್ಯ ಮತ್ತು ಧರ್ಮದ ಬಗ್ಗೆ ಬೋಧಿಸುವ ಕಥೆಗಳು ಅಂತ ನಾವು ವರ್ಗೀಕರಿಸಬಹುದು. ಕೇಳುಗ ಬಂಧುಗಳೇ, ನಮ್ಮ ಕಥಾವಲ್ಲರಿ ವಾಹಿನಿಯಲ್ಲಿ ನಾವು ಮುಂದಿನ ಸಂಚಿಕೆಯಿಂದ ಈ ಬೋಧಿಸತ್ವನ ಕಥೆಗಳು ಅಥವಾ ಜಾತಕ ಕಥೆಗಳನ್ನ ಪ್ರಾರಂಭಿಸಲಿದ್ದೇವೆ. ನಾನು ನಿಮ್ಮ ಗೆಳತಿ ವೀಣಾ ಪ್ರಮೋದ್.